ಈಗ ನಾವು 2ನೇ ಚಾಪ್ಟರ್ನಲ್ಲಿ 30ನೇ ಶ್ಲೋಕದಿಂದ 39ನೇ ಶ್ಲೋಕದವರೆಗೆ ನೋಡೋಣ. ಸ್ವಧರ್ಮಪಿ ಚಾವೇಕ್ಷಂ ನ ವಿಕಂಪಿತು ಅರ್ಹಸಿ. ಧರ್ಮ್ಯಾಧಿ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ವಿದ್ಯತಿ. ಇಲ್ಲಿ 2 ಸ್ಟೇಟ್ಮೆಂಟ್ ಅದ. ಒಂದು, ಇಲ್ಲಿ 2. ಇಲ್ಲಿ ಮತ್ತೆ ಬೇರೆ ಒಂದು ಆಂಗಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಇಲ್ಲಿ 2 ವರ್ಡ್ಗಳನ್ನ ನಾವು ಯೋಚನೆ ಮಾಡಿ. ಒಂದು ಸ್ವಧರ್ಮ, ಇನ್ನೊಂದು ಧರ್ಮ. ಫಸ್ಟ್ ಅದ್ರ ಮೀನಿಂಗ್ ಹೇಳ್ಬಿಡ್ತೀನಿ. ಸ್ವಧರ್ಮವನ್ನು ನೋಡಿದ್ರು ಕೂಡ ಚಾವ್ ಅವೇಕ್ಷ ಅಂತಂದ್ರೆ ನೋಡು ಅಂತ ಅರ್ಥ. ಸ್ವಧರ್ಮದ ಪಾಯಿಂಟ್ ಆಫ್ ವ್ಯೂ ಕೂಡ, ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನೋಡು. ಓಕೆ, ಸ್ವಧರ್ಮದ ಪಾಯಿಂಟ್ ಆಫ್ ವ್ಯೂ ಕೂಡ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಏನು ಸ್ವಧರ್ಮ ಆಮೇಲೆ ಹೇಳ್ತೀನಿ. ಮತ್ತೆ ಧರ್ಮದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ನೀನು ಕ್ಷತ್ರಿಯ ಅದಿದಿ. ಕ್ಷತ್ರಿಯ ಅದಿ ಅಂದ್ಮೇಲೆ ನೀನು ಯುದ್ಧ ಮಾಡಬೇಕು. ಯುದ್ಧ ಮಾಡೋದು ನಿನಗೆ ಶ್ರೇಯಸ್ಕೊಂಡು ಕೊಡ್ತದೆ. ಒಂದೇ ಪಾಯಿಂಟ್, ನಿನ್ನ ಸ್ವಧರ್ಮದ ಬಗ್ಗೆ ಯೋಚನೆ ಮಾಡಿದ್ರು ಕೂಡ, ನೀನು ಸ್ವಧರ್ಮದ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರು ಕೂಡ ನೀನು ಯುದ್ಧ ಮಾಡಬೇಕಾಗುತ್ತೆ. ಬಿಕಾಸ್ ನೀನು ಭಾಳ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 2ನೇ ಪಾಯಿಂಟ್, ನೀನು ಧರ್ಮದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಂದ್ರೂ ಕೂಡ ನೀ ಕ್ಷತ್ರಿಯ ಧರ್ಮದ ಪ್ರಕಾರ ನೀನು ಯುದ್ಧ ಮಾಡಬೇಕು. ಅದನ್ನ ಶ್ರೇಯಸ್ಸದ. ಇಲ್ಲಿ ಫಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಯು ವಾಟ್ ಇಸ್ ಧರ್ಮ. ದಿಸ್ ಈಸ್ ಅಲ್ಟಿಮೇಟ್ ಮೀನಿಂಗ್. ಬಹಳಷ್ಟು ಜನ ಈ ಮೀನಿಂಗ್ ಕರೆಕ್ಟಾಗಿ ತಿಳ್ಕೊಂಡಿಲ್ಲ. ಅದ್ರ ಸಲುವಾಗಿ ಬಹಳ ರಾಂಗ್ ಡೈರೆಕ್ಷನ್ ಒಳಗೆ ಹೊಂಟಿದ್ದೀವಿ ನಾವೆಲ್ಲರೂ. ಓಕೆ, ಧರ ಪ್ಲಸ್ ಮಮ ಅಂತೇಳಿ ನಾ ಡಿವೈಡ್ ಮಾಡ್ತೀನಿ. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಇನ್ ಸಂಸ್ಕೃತ, ಬಟ್ ಧರ್ ಪ್ಲಸ್ ಮಮ. ಧರ ಅಂದ್ರೆ ಧರಿಸು, ನೀನು ಧರಿಸ್ತಕ್ಕಂಥದ್ದು ಏನೈತಲ್ಲ, ಏನು ಧರಿಸಿದೆಯಲ್ಲ. ಮಮ ಅಂದ್ರೆ ನಾನು ಧರಿಸಿರ್ತಕ್ಕಂಥದ್ದು ಧರ್ಮ. ನಾ ಏನು ಧರಿಸಿದೀನಿ ಅದು ನನ್ನ ಧರ್ಮ. ಓಕೆ, ಈ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ. ಮೆಣಸಿಕಾಯಿಯ ಧರ್ಮ ಏನು ಅಂದ್ರ ಖಾರ ಮೆಣಸಿಕಾಯಿಯ ಧರ್ಮ. ಹುಳಿ ನಿಂಬೆ ಹಣ್ಣಿನ ಧರ್ಮ. ಅಕಸ್ಮಾತ್ ನಿಂಬೆಹಣ್ಣು ಸಪ್ಪಿತ್ತು ಅಂದ್ರೆ ಅದು ನಿಂಬೆಹಣ್ಣು ಅಲ್ಲ. ಮೆಣಸಿಕಾಯಿ ಸಿಹಿ ಇತ್ತು ಅಂದ್ರೆ ಅದು ಮೆಣಸಿಕಾಯಿ ಅಲ್ಲ. ನೀರಿನ ಧರ್ಮ ಕೆಳಗಡೆ ಅರಿಯುವುದು. ನೀರಿನ ಧರ್ಮ 100 ಡಿಗ್ರಿ ಸೆಂಟಿಗ್ರೇಡ್ ಟಚ್ ಆದ ತಕ್ಷಣ ಎವಾಪರೇಟ್ ಆಗೋದು. ನೀರಿನ ಧರ್ಮ 0 ಡಿಗ್ರಿ ಸೆಂಟಿಗ್ರೇಡ್ ತಕ್ಷಣ ಐಸ್ ಆಗೋದು. ಇದು ನೀರಿನ ಧರ್ಮ. ನೀರು ಎಂದು ತನ್ನ ಧರ್ಮವನ್ನು ಬಿಟ್ಟು ಬೇರೆ ಹೋಗಂಗಿಲ್ಲ. ನೀರಿನ ಎಂದ ನೋಡ್ರಿ -20 ಡಿಗ್ರಿ ಆಗೈತ್ರಿ, ಆದ್ರೂ ಅದನ್ನ ಐಸ್ ಆಗಿಲ್ಲ ಹೇಳಿದ್ರಿ ಎಲ್ಲಾದ್ರು? ಸರ್ ಆಲ್ರೆಡಿ 500 ಡಿಗ್ರಿ ನಾನು ಹೀಟ್ ಮಾಡಿದೀನಿ, ಬಟ್ ನೀರು ಎವಾಪರೇಟ್ ಆಗಕ ತಯಾರಿಲ್ಲ. ಹಂಗೇನಾದ್ರೂ ಯಾವ್ದಾರ ನೀರ್ ಇತ್ತಂದ್ರೆ ಅದು ಧರ್ಮ ಭ್ರಷ್ಟ ಆಗೈತಿ ಅಂತ ಅರ್ಥ. ಮೆಣಸಿಕಾಯಿ ನಮ್ಮ ಹೊಲದಾಗ ಹಾಕಿವ್ರಿ ಸರ್, ಎಲ್ಲ ವೇಸ್ಟ್ ಆಗಿಬಿಟ್ಟು ನೋಡ್ರಿ ಸರ್. ಯಾಕೆ? ಒಂದು ಕಾರಿಲ್ರಿ, ಪೂರ ಒಗದ್ಬಿಟ್ಟಿವಿ ಅಂದ್ರೆ ಈ ಮೆಣಸಿಕಾಯಿ ಧರ್ಮ ಭ್ರಷ್ಟ ಆಗೈತಿ ಅಂತ. ಆಕಳಿನ ಧರ್ಮ ಹುಲ್ಲನ್ನು ತಿನ್ನುವುದು. ಆಕಳಿನ ಮುಂದೆ ಮಾಂಸವನ್ನು ಹಾಕಿದ್ರೆ ತಿನ್ನಂಗಿಲ್ಲ, ಯಾಕಂದ್ರೆ ಆಕಳಿನ ಧರ್ಮ. ತಾಯಿಯ ಧರ್ಮ ಮಗುವನ್ನು ನೋಡ್ಕೊಳ್ಳೋದು. ಅದಕ್ಕೆ ಇಷ್ಟ ಆಯ್ತಾ ಬಿಡ್ತದೆ ಗೊತ್ತಿಲ್ಲ. ತಾಯಿಯ ಧರ್ಮ ಮಗುವನ್ನು ನೋಡ್ಕೊಳ್ಳೋದು. ತಂದೆಯ ಧರ್ಮ ಫ್ಯಾಮಿಲಿಯನ್ನು ನೋಡ್ಕೊಂಡು ಹೋಗೋದು. ಇವು ಧರ್ಮಗಳಿವು. ಪ್ರತಿಯೊಂದು ಕೂಡ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಿಗೂ ಧರ್ಮ ಅದ. ನಿಮ್ಗೊಂದು ಹೇಳ್ತೀನಿ, ಹುಲಿಯ ಧರ್ಮ ಏನು ಅಂತಂದ್ರೆ ಬೇಟೆ ಆಡಿ ತಿಂತಕ್ಕಂಥದ್ದು ಹುಲಿಯ ಧರ್ಮ. ಅದ್ರೊಳಗೂ ಸ್ಪೆಸಿಫಿಕ್ ಅದ. ಆ ಹುಲಿಗಳು, ನಾನು ನ್ಯಾಷನಲ್ ಜಿಯೋಗ್ರಫಿ ಒಳಗೆ ನೋಡಿದೀನಿ, ಹುಲಿಗಳು ಪ್ರೆಗ್ನೆಂಟ್ ಇದ್ದಿರ್ತಕ್ಕಂಥ ಜಿಂಕೆಗಳ ಮೇಲೆ ಅಟ್ಯಾಕ್ ಆಗಂಗಿಲ್ಲ. ಹುಲಿಗಳು ಒಂದು ಹೆಣ್ಣು ಜಿಂಕೆ, ಒಂದು ಗಂಡು ಜಿಂಕೆ, ಒಂದು ಮೇಲ್ ಒಂದು ಫಿಮೇಲ್ 2 ಜಿಂಕೆಗಳನ್ನು ಅದು ಕಣ್ಣಿಗೆ ಕಂಡ್ರ ಅದು ಮೇಲ್ ಜಿಂಕೆನ ಅಟ್ಯಾಕ್ ಮಾಡ್ತದ, ಫಿಮೇಲ್ ಜಿಂಕೆನ ಅಟ್ಯಾಕ್ ಮಾಡಂಗಿಲ್ಲ. ಹುಲಿ ಅಕಸ್ಮಾತ್ ಆಗಿ ಒಂದು ಚೈಲ್ಡ್ ಜಿಂಕೆ ಮತ್ತು ಒಂದು ಅಡಲ್ಟ್ ಜಿಂಕೆ 2 ಕಂಡಿತ್ತು ಅಂದ್ರೆ ಹುಲಿ ಯಾವತ್ತೂ ಕೂಡ ಅಡಲ್ಟ್ ಜಿಂಕೆನ ಅಟ್ಯಾಕ್ ಮಾಡ್ತದೆ, ಚೈಲ್ಡ್ ಜಿಂಕೆ ಮೇಲೆ ಅಟ್ಯಾಕ್ ಮಾಡಂಗಿಲ್ಲ. ಹುಲಿ ತನ್ನ ಹೊಟ್ಟೆ ಏನಾದರೂ ತುಂಬಿತ್ತು ಅಂತಂದ್ರೆ ಅದ್ರ ಮುಂದ್ಗಡೆ 10 ಜಿಂಕೆ ಅಡ್ಡಾಡಿದ್ರು ಕೂಡ ಅದು ಅಟ್ಯಾಕ್ ಮಾಡಂಗಿಲ್ಲ. ಸಿ, ದಿಸ್ ಈಸ್ ವಾಟ್ ಹುಲಿಯ ಧರ್ಮ. ಇದು ಹುಲಿಯ ಧರ್ಮ. ಅರ್ಥ ಆಯ್ತಾ? 2ನೇದು ಜಿಂಕೆಯ ಧರ್ಮನ ಹೇಳ್ತೀನಿ ನಿಮಗೆ. ಜಿಂಕೆಯ ಧರ್ಮ ಏನಂತಂದ್ರ, ಈ ಒಂದು ಮೇಲ್ ಜಿಂಕೆ ಒಂದು ಫಿಮೇಲ್ ಜಿಂಕೆ 2 ಜಿಂಕೆಗಳಿದ್ವು ಅಂತಂದ್ರ ಹುಲಿ ಅಲ್ಲಿಗೆ ಏನಾರು ಬಂತು ಅಂತಂದ್ರ ಫಿಮೇಲ್ ಮುಂದೆ ಹೋಗ್ತದ, ಮೇಲ್ ಅದಕ್ಕೆ ಬಲಿ ಆಗ್ತದೆ, ತಾನೇ ಬಲಿ ಆಗ್ತದೆ. ನಾನು ತಿಂದು ಬಿಡು ಮರ ಅಂತೇಳಿ. ಒಂದು ಚೈಲ್ಡ್ ಜಿಂಕೆ ಒಂದು ಅಡಲ್ಟ್ ಜಿಂಕೆ ಇತ್ತು ಅಂತಂದ್ರೆ, ಅಥವಾ ಮದರ್ ಜಿಂಕೆ ಇತ್ತು ಅಂದ್ರೆ, ಹುಲಿ ಬಂದ ಸಮಯದೊಳಗಡೆ ಅಡಲ್ಟ್ ಆ ಹುಲಿ ಬಾಯಿ ಹತ್ರ ಬರ್ತದ, ಚೈಲ್ಡ್ ತಪ್ಪಿಸ್ಕೊಂಡು ಹೋಗ್ಲಿ ಅಂತೇಳಿ. ದಿಸ್ ಇಸ್ ಧರ್ಮ. ಅವು ಧರ್ಮಗಳನ್ನ ಫಾಲೋ ಮಾಡಾಕತ್ತವ. ಅಂಡರ್ಸ್ಟುಡಾ? ಇಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ವಿ ಡೋಂಟ್ ಹ್ಯಾವ್. ನೀನು ಧರ್ಮದ ಪ್ರಕಾರ ನಡ್ಕೊಂತ ಹೊಂಟಿದ್ದಿ ಅಂದ್ರೆ ಅದು ನಿನ್ನ ಒಳ್ಳೇದು. ಧರ್ಮ ಬಿಟ್ಟಿ ಅಂತಂದ್ರೆ ಅದು ನಿನ್ನ ಕೆಟ್ಟದ್ದು. ಇಲ್ಲಿ ಪ್ರತಿಯೊಂದು ಜೀವರಾಶಿಗಳು, ಪ್ರತಿಯೊಂದು ಜಡ ವಸ್ತುಗಳಿಗೂ ಕೂಡ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಧರ್ಮಗಳದಾವ. ಎಲ್ಲವೂ ತಮ್ಮ ತಮ್ಮ ಧರ್ಮಗಳಿಂದ ನಡೆಯಕತ್ತವ. ಎಲ್ಲೂ ಏನು ಮಿಸ್ಟೇಕ್ ಆಗ್ತಿಲ್ಲ. ಬಟ್ ಮನುಷ್ಯನಿಗೆ ಏನಾಗ್ಬಿಟ್ಟದ ಅಂತಂದ್ರೆ, ಮನುಷ್ಯನಿಗೆ ಮನಸ್ಸು ಅಂತ ಒಂದು ಬಂದಿರೋದ್ರಿಂದ, ವಿಚಲಿತನಾಗಿರೋದ್ರಿಂದ ಮನುಷ್ಯನಿಗೆ ಸ್ವಧರ್ಮ ಯಾವುದು ಅಂತ ಹೇಳಿ ಥಿಂಕ್ ಮಾಡಲ್ಲಿ ಸ್ವಲ್ಪ ವಿಫಲನಾಗ್ತಾನೆ. ಹಂಗಾರ ಹುಲಿಗೆ ಅದು ಧರ್ಮ ಐತಿ, ಬೆಕ್ಕಿಗೆ ಇದು ಧರ್ಮ ಐತಿ, ಇಲಿಗೆ ಇದು ಧರ್ಮ ಐತಿ, ಕಲ್ಲಿಗೆ ಅದು ಅದ, ನೀರಿಗೆ ಹಿಂಗದ, ಆಕಳಕ್ಕೆ ಅದು ಅದ. ಹಂಗಾರೆ ಎಲ್ಲವಕ್ಕೂ ಒಂದೊಂದು ಧರ್ಮಗಳದಾವ ಅಂದ್ರ ನನ್ನ ಧರ್ಮ ಏನು? ನನ್ನ ಧರ್ಮ ಏನು? ನಮಗ ನೇಚರ್ ಕೊಟ್ಟಿಲ್ಲ, ಕೊಟ್ಟದ. ಬಟ್ ನಾವು ಏನ್ ಮಾಡ್ಬಿಟ್ಟಿವಿ ಅಂತಂದ್ರೆ ಪೊಲ್ಯೂಟ್ ಮಾಡ್ಕೊಂಡ್ಬಿಟ್ಟಿವಿ. ನಮ್ಮ ಮನಸ್ಸನ್ನ ಪೊಲ್ಯೂಟ್ ಮಾಡ್ಕೊಂಡ್ಬಿಟ್ಟಿವಿ. ಅರ್ಥ ಆಯ್ತಾ? ಪೊಲ್ಯೂಟ್ ಮಾಡ್ಕೊಂಡಿರೋದ್ರಿಂದ ನಾವು ಸ್ವಧರ್ಮ ಭ್ರಷ್ಟರಾಗಿಬಿಟ್ಟಿದ್ವಿ. ಸ್ವಧರ್ಮ ಭ್ರಷ್ಟರಾಗಿದ್ವಿ. ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ, ಸ್ವಧರ್ಮ ಅಂದ್ರೆ ಏನಂತೇಳಿ ಆಲ್ರೆಡಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡಿದ. ಸ್ವಧರ್ಮ ಅಂದ್ರೆ ಏನು? ನಿತ್ಯ ಅದ, ಅವಧ್ಯ ಅದ, ಅಚ್ಛೇದ್ಯ ಅದ, ಅದು ಅಕ್ಲೇದ್ಯ ಅದ, ಅಶೋಷಿತ ಅದ. ಇವೆಲ್ಲ ಹಿಂದ್ಗಡೆ ಹೇಳಿದೆ. ಆಲ್ಮೋಸ್ಟ್ ಆಫ್ ದ ಪ್ಯಾರಾಮೀಟರ್ಸ್ ಹೇಳ್ಬಿಡಿದಾನೆ ಆತ್ಮದ. ಇದು ಸ್ವಧರ್ಮ.
ಹಾಗಾದ್ರೆ ಸ್ವಧರ್ಮದ ಅಂದ್ರೆ ಸ್ವಧರ್ಮ ಅದರ ಪ್ರಕಾರನೂ ಕೂಡ ನೀವು ಯೋಚನೆ ಮಾಡಿದ್ರು ಆ ಸ್ವಧರ್ಮದ ಪಾಯಿಂಟ್ ಆಫ್ ವ್ಯೂ ನೀವು ನೋಡಿದ್ರು ಕೂಡ ನೀನು ಕಂಪಿಸುವ ಅವಶ್ಯಕತೆ ಇಲ್ಲ. ಅಂದ್ರೆ ನಡುಗುವ ಅವಶ್ಯಕತೆ ಇಲ್ಲ, ವಿಕಲ್ಪ ಏನದು ವ್ಯಾಕುಲನಾಗುವ ಅವಶ್ಯಕತೆ ಇಲ್ಲ. ಸ್ವಧರ್ಮದ ಪಾಯಿಂಟ್ ಆಫ್ ವ್ಯೂ. ಈ ಸ್ವಧರ್ಮ ಬಿಡೋಣ. ಧರ್ಮ ಅಂದ್ರೆ ಏನು? ಈ ಧರ್ಮ ಅಂದ್ರೆ ಏನಂದಾಗ ಮತ್ತೆ ಕ್ಷತ್ರಿಯ ಧರ್ಮ. ಈ ಕ್ಷತ್ರಿಯ ಧರ್ಮ ಅಂದ್ರೆ ಏನಂತ ಮತ್ತೆ ಬರ್ದಿರ್ತಾರೆ ಈ ಬುಕ್ ಒಳಗೆ. ಕ್ಷತ್ರಿಯನಾದವನು ಇಂತಿಂತವನು ಮಾಡ್ಬೇಕು. ನಾ ಹೇಳಂಗಿಲ್ಲ ಮತ್ತೆ ಏನೇನ್ ಮಾಡ್ಬೇಕಂತ. ಓಕೆ, ದಟ್ ಇಸ್ ನಾಟ್ ಮೈ ಜಾಬ್. ಕ್ಷತ್ರಿಯನಾದವನು ಹಿಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು? ಯುದ್ಧ ಮಾಡ್ಬೇಕು. ಧರ್ಮದ ನಡುವೆ ಬಂದಾಗ ಧರ್ಮವನ್ನು ಸೆಲೆಕ್ಟ್ ಮಾಡ್ಬೇಕು, ಹೈಯರ್ ಅಥಾರಿಟಿನ ಕೇಳಬೇಕು, ಮಿಲಿಟರಿ. ಇದು ಧರ್ಮ. ಹಾಗಾದ್ರೆ ಧರ್ಮದ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನೀನು ಕ್ಷತ್ರಿಯದಿದಿ. ಕ್ಷತ್ರಿಯ ಆದವನು ಯುದ್ಧ ಮಾಡ್ಬೇಕು. ಯುದ್ಧ ಮಾಡೋದೇ ನಿನಗೆ ಶ್ರೇಯಸ್ಕರ, ಬೇರೆ ಕೆಲಸ ನಿನಗಿಲ್ಲ. ಇದನ್ನ ನೀನು ತಿಳ್ಕೊ. ಹೌದಾ? ಹಂಗಾರೆ ಸ್ವಧರ್ಮದ ಪಾಯಿಂಟ್ ಆಫ್ ವ್ಯೂ ನೀ ಏನಾದ್ರು ನೋಡಿದ್ರು ಕೂಡ ನೀನು ವ್ಯಾಕುಲನಾಗುವ ಅವಶ್ಯಕತೆ ಇಲ್ಲ. ಓಕೆನಾ? ಇದು ಆದ್ಮೇಲೆ ಇಲ್ಲಿ ಧರ್ಮ ಯಾವುದು ಸ್ವಧರ್ಮ ಯಾವುದು ಅಂತೇಳಿ ಕಂಡುಹಿಡಿಯಲಿಕ್ಕೆ ಆಗಲಾರದಂತಹ ಜನರಿಗೆ, ಇದು ಬಹಳ ಇಂಪಾರ್ಟೆಂಟ್, ಸ್ವಧರ್ಮವನ್ನು ಕಂಡು ಹಿಡಿಯಲು ವಿಫಲರಾಗಿರ್ತಕ್ಕಂತಹ ಜನರಿಗೆ ದಾರಿ ತೋರಿಸಲಿಕ್ಕೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಸ್ತ ಧರ್ಮ, ಮತ್ತೆ ಯಾವುದದು ಸಿಖ್ ಧರ್ಮ, ಸನ್ಯಾಸ ಧರ್ಮ, ಗೃಹಸ್ಥ ಧರ್ಮ, ಈ ರೀತಿ ಪ್ರಿಫಿಕ್ಸ್ಗಳು ಬರಕ್ಕೆ ಶುರು ಮಾಡಿದ್ವು. ವೀರಶೈವ ಧರ್ಮ, ನೀವು ಪ್ರಿಫಿಕ್ಸ್ಗಳು ಬರಕತ್ತಿದ್ವು. ಪ್ರಿಫಿಕ್ಸ್ಗಳು ಏನ್ ಮಾಡಕತ್ತೇವೆ ಅಂತಂದ್ರೆ, ದೋಸ್ ಹೂ ಆರ್ ಅನೇಬಲ್ ಟು ಫೈಂಡ್ ದೇರ್ ಓನ್ ಸ್ವಧರ್ಮ, ದೇ ಆರ್ ಹೆಲ್ಪಿಂಗ್ ಯು ಟು ಗೆಟ್ ಯುವರ್ ಓನ್ ಧರ್ಮ. ಧರ್ ಪ್ಲಸ್ ಮ. ಧರತಿ ಅಂತಂದ್ರೆ ಏನು? ನೀನು ಹೊಸ ಹೊಸ ಬಟ್ಟೆಗಳನ್ನು ಧರಿಸು. ಧರ. ಹೌದಾ? ಆಮೇಲೆ ಧರತಿ, ಧರತಿ, ಇತಿ ಧರತಿ, ಇದೆಲ್ಲವನ್ನು ಧರಿಸಿದೆ. ಹಂಗ ಧರ್ ಪ್ಲಸ್ ಮಮ, ನಾನು ಏನನ್ನು ಧರಿಸುತ್ತೇನೆ ಅದು ಧರ್ಮ. ಹಂಗಾಗಿ ಈ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಇವೆಲ್ಲ ಧರ್ಮಗಳು ಏನಾದವು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು. ಹಂಗಾರೆ ಎಲ್ಲಾ ಧರ್ಮಗಳಿಗೂ ಕೂಡ ಒಂದ ಧರ್ಮ ಯಾವ ತರ್ಬೋದು ನಾವು? ಅದಕ್ಕೆ ಸನಾತನ ಧರ್ಮ ಅಂತ. ಇಲ್ಲಿ ಸನಾತನ ಅಂತ ಏನಂತಲ್ಲ, ಸನಾತನ ಧರ್ಮ. ಸನಾತನ ಧರ್ಮ ಮತ್ತೆ ಪರ್ಟಿಕ್ಯುಲರ್ ವರ್ಡ್ ಬರ್ಬೇಡಿ. ಇಲ್ಲಿ ಸನಾತನದ ಮೀನಿಂಗ್ ಏನಂದ್ರೆ ಹಳೆಯ, ಹಳೆಯ, ಓಲ್ಡೆಸ್ಟ್, ಅಥವಾ ಎಂದೂ ಕೂಡ ನಾಶ ಆಗಲಾರದಂಥದ್ದು. ಯಾವುದು? ಮೆಣಸಿಕಾಯಿಯ ಧರ್ಮ ಯಾವುದು? ಮೆಣಸಿಕಾಯಿಯ ಧರ್ಮ ಖಾರ. ಅದು ಎಂದೂ ನಾಶ ಆಗಲಾರ. ಮೆಣಸಿಕಾಯಿ ಅಂದ ತಕ್ಷಣ ನಿಮ್ಮ ಮನಸ್ಸೊಳಗೆ ಬರ್ತದ ಖಾರ. ಅದ ಕಬ್ಬು ಅಂದ ತಕ್ಷಣ ನಿಮ್ಮ ಮನಸ್ಸೊಳಗೆ ಬರ್ತದ ಸಿಹಿ. ಅದು ಸನಾತನ ಧರ್ಮ. ಮೆಣಸಿಕಾಯಿಯ ಸನಾತನ ಧರ್ಮ ಖಾರ. ನೀರಿನ ಸನಾತನ ಧರ್ಮ ಹರಿಯುವುದು, ಎವಾಪರೇಟ್ ಆಗೋದು, ಐಸ್ ಆಗೋದು. ಆಕಳಿನ ಸನಾತನ ಧರ್ಮ ಹುಲ್ಲು ತಿನ್ನೋದು, ಹಾಲು ಕೊಡೋದು. ಹುಲಿಯ ಸನಾತನ ಧರ್ಮ ಅದು. ಬೆಕ್ಕಿನ ಸನಾತನ ಧರ್ಮ ಇದು. ಸನಾತನ ಅಂದ್ರೆ ಎಂದೂ ನಾಶ ಆಗಲಾರಂತ ಹಳೆಯ ಧರ್ಮ. ಹಂಗ ಮನುಷ್ಯನ ಸನಾತನ ಧರ್ಮ ಯಾವುದು? ಒಳ್ಳೇದು ಮಾಡು, ಹೆಲ್ಪ್ ಮಾಡು, ಬೇರೆಯವರನ್ನು ನೋಡ್ಕೋ, ಚಿಂತನ ಮಂಥನ ಮಾಡು, ಹೇಳ್ತಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಕರುಣೆಯನ್ನು ತೋರಿಸು, ದಯೆಯನ್ನು ತೋರಿಸು, ನಿನ್ನಷ್ಟಕ್ಕೆ ನೀನು ಶುಭ್ರವಾಗಿರು, ಬೇರೆಯವರನ್ನು ಶುಭ್ರವನ್ನಾಗಿ ಮಾಡು. ಇದು ಸನಾತನ ಧರ್ಮ. ಅಂಡರ್ಸ್ಟುಡ? ದೇರ್ ಫೋರ್ ಈ ಸನಾತನ ಧರ್ಮನ್ನ ನೀವು ಇಟ್ಕೊಂಡು ಹೋಗ್ರಿ, ಅದು ಸ್ವಧರ್ಮ. ಅಂಡರ್ಸ್ಟುಡ? ಅದ್ರ ಸಲುವಾಗಿ ಇಲ್ಲಿ ಸ್ವಲ್ಪ ಭಾಳ ಓವರ್ ಆಗಿ ಹೇಳಿದೀನಿ ಅಂತ ಅನ್ಸುತ್ತಾ. ಡೋಂಟ್ ವರಿ, ಇಟ್ ಇಸ್ ರಿಕ್ವೈರ್ಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ದಟ್ ಇಸ್ ಸ್ವಧರ್ಮ ಪಾಯಿಂಟ್ ಆಫ್ ವ್ಯೂನು ಕೂಡ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧರ್ಮದ ಪಾಯಿಂಟ್ ಆಫ್ ವ್ಯೂ ಕೂಡ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ.